2 ಸಮುವೇಲನು ಅಧ್ಯಾಯ 11. ಮರುವರ್ಷ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ದಾವೀದನು ಯೋವಾಬನನ್ನೂ ತನ್ನ ಸೇವಕರನ್ನೂ ಎಲ್ಲಾ ಇಸ್ರಾಯೇಲ್ಯರನ್ನೂ ಯುದ್ಧಕ್ಕೆ ಕಳುಹಿಸಿದನು. ಇವರು ಹೋಗಿ ಅಮ್ಮೋನಿಯರ ಪ್ರಾಂತಗಳನ್ನು ಹಾಳುಮಾಡಿ ರಬ್ಬಕ್ಕೆ ಮುತ್ತಿಗೆ ಹಾಕಿದರು. ದಾವೀದನು ಯೆರೂಸಲೇಮಿನಲ್ಲಿಯೇ ಇದ್ದನು. ಅವನು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ಮಂಚದಿಂದೆದ್ದು ಅರಮನೆಯ ಮಾಳಿಗೆಯ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಂದ ಬಹು ಸುಂದರಿಯಾದ ಒಬ್ಬ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡನು. ಕೂಡಲೇ ದಾವೀದನು ಒಬ್ಬನನ್ನು ಕರೆದು ಆ ಸ್ತ್ರೀ ಯಾರೆಂದು ಕೇಳಲು ಅವನು, ಆಕೆಯು ಎಲೀಯಾಮನ ಮಗಳೂ ಹಿತ್ತಿಯನಾದ ಊರಿಯನ ಹೆಂಡತಿಯೂ ಆಗಿರುವ ಬತ್ಷೆಬೆಯಲ್ಲವೋ ಎಂದು ಉತ್ತರ ಕೊಟ್ಟನು. ಆಗ ದಾವೀದನು ಆಗಲೇ ಋತುಸ್ನಾನ ಮಾಡಿಕೊಂಡಿದ್ದ ಆಕೆಯನ್ನು ದೂತರ ಮುಖಾಂತರವಾಗಿ ಕರೆ ಕಳುಹಿಸಿದನು. ಆಕೆಯು ಬರಲು ಆಕೆಯನ್ನು ಕೂಡಿದನು. ಅನಂತರ ಆಕೆಯು ತನ್ನ ಮನೆಗೆ ಹೋದಳು. ಆಕೆಯು ತಾನು ಗರ್ಭಧರಿಸಿದ್ದು ಗೊತ್ತಾದಾಗ ದಾವೀದನಿಗೆ ವರ್ತಮಾನ ಕಳುಹಿಸಿದಳು. ಒಡನೆ ದಾವೀದನು ದೂತರ ಮುಖಾಂತರವಾಗಿ ಯೋವಾಬನಿಗೆ, ಹಿತ್ತಿಯನಾದ ಊರಿಯನನ್ನು ನನ್ನ ಬಳಿಗೆ ಕಳುಹಿಸು ಎಂದು ಆಜ್ಞಾಪಿಸಿದನು. ಅವನು ಊರಿಯನನ್ನು ಕಳುಹಿಸಿದನು. ಊರಿಯನು ಬಂದಾಗ ದಾವೀದನು, ಯೋವಾಬನು ಸೈನ್ಯದವರು ಹೇಗಿರುತ್ತಾರೆ, ಯುದ್ಧವು ಹೇಗೆ ನಡೆದದೆ ಎಂದು ವಿಚಾರಿಸಿದ ನಂತರ ಅವನಿಗೆ, ಮನೆಗೆ ಹೋಗಿ ಕೈಕಾಲು ತೊಳೆದುಕೋ ಎಂದು ಹೇಳಿದನು. ಊರಿಯನು ಅರಮನೆಯಿಂದ ಹೊರಟ ಕೂಡಲೇ ಅವನ ಹಿಂದೆಯೇ ಅರಸನ ಭೋಜನ ಪದಾರ್ಥಗಳೂ ಹೋದವು. ಆದರೆ ಊರಿಯನು ತನ್ನ ಮನೆಗೆ ಹೋಗದೆ ಅರಸನ ಸೇವಕರೊಡನೆ ಅರಮನೆಯ ಬಾಗಲಲ್ಲೇ ಮಲಗಿಕೊಂಡನು. ಊರಿಯನು ತನ್ನ ಮನೆಗೆ ಹೋಗಲಿಲ್ಲ ಎಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಇವನು ಅವನಿಗೆ, ನೀನು ಪ್ರಯಾಣ ಮಾಡಿಕೊಂಡು ಬಂದಿಯಲ್ಲ, ಯಾಕೆ ಮನೆಗೆ ಹೋಗಲಿಲ್ಲ ಅಂದನು. ಅದಕ್ಕೆ ಊರಿಯನು, ಒಡಂಬಡಿಕೆಯ ಮಂಜೂಷವು ಇಸ್ರಾಯೇಲ್ಯರೂ ಯಹೂದ್ಯರೂ ಗುಡಾರಗಳಲ್ಲಿ ವಾಸವಾಗಿದ್ದಾರೆ. ನನ್ನ ಒಡೆಯನಾದ ಯೋವಾಬನೂ ಅವನ ಸೇವಕರು ಬಯಲಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದಾರೆ. ಹೀಗಿರುವಲ್ಲಿ ನಾನು ನನ್ನ ಮನೆಗೆ ಹೋಗಿ ಉಂಡು ಕುಡಿದು ಹೆಂಡತಿಯೊಡನೆ ಮಲಗಿಕೊಳ್ಳುವುದು ಹೇಗೆ? ನಿನ್ನಾಣೆ, ನಿನ್ನ ಜೀವದ ಆಣೆ, ನಾನು ಇಂಥದನ್ನು ಮಾಡುವುದೇ ಇಲ್ಲ ಎಂದು ಉತ್ತರ ಕೊಟ್ಟನು. ಆಗ ದಾವೀದನು ಅವನಿಗೆ, ನೀನು ಈ ಹೊತ್ತು ಇಲ್ಲೇ ಇರು, ನಾಳೆ ನಿನ್ನನ್ನು ಕಳುಹಿಸುತ್ತೇನೆ ಎಂದು ಆಜ್ಞಾಪಿಸಿದನು. ಆದುದರಿಂದ ಊರಿಯನು ಆ ದಿನ ಯೆರೂಸಲೇಮಿನಲ್ಲೇ ಇದ್ದನು. ಮರುದಿನ ದಾವೀದನು ಅವನನ್ನು ಅನ್ನಪಾನ ತೆಗೆದುಕೊಳ್ಳಬೇಕೆಂದು ತನ್ನ ಮನೆಗೆ ಕರಕೊಂಡು ಹೋಗಿ ಮತ್ತನನ್ನಾಗಿ ಮಾಡಿದನು. ಆದರೆ ಆ ರಾತ್ರಿಯಲ್ಲಿಯೂ ಅವನು ಹೋಗಿ ತನ್ನ ಯಜಮಾನನ ಸೇವಕರ ಹತ್ತಿರ ಹಾಸಿಗೆ ಹಾಸಿ ಮಲಗಿಕೊಂಡನೇ ಹೊರತು ತನ್ನ ಮನೆಗೆ ಹೋಗಲಿಲ್ಲ. ಮರುದಿನ ಬೆಳಿಗ್ಗೆ ದಾವೀದನು ಯೋವಾಬನಿಗೆ ಒಂದು ಪತ್ರವನ್ನು ಬರೆದು ಅದನ್ನು ಊರಿಯನ ಕೈಯಲ್ಲಿ ಕೊಟ್ಟು ಕಳುಹಿಸಿದನು. ಅದರಲ್ಲಿದ್ದದ್ದೇನೆಂದರೆ, ಊರಿಯನು ಗಾಯ ಹೊಂದಿ ಸಾಯುವಂತೆ ಅವನನ್ನು ಘೋರಯುದ್ಧ ನಡೆಯುತ್ತಿರುವ ಕಡೆಗೆ ಮುಂಭಾಗದಲ್ಲಿ ನಿಲ್ಲಿಸಿ ನೀವು ಹಿಂದಕ್ಕೆ ಸರಿದುಕೊಳ್ಳಿರಿ ಎಂಬುದೇ. ಯೋವಾಬನು ಪಟ್ಟಣಕ್ಕೆ ಮುತ್ತಿಗೆ ಹಾಕುವಾಗ ಶೂರರಾದ ಶತ್ರು ಸೈನಿಕರೆಲ್ಲಿರುತ್ತಾರೆಂದು ಗೊತ್ತು ಮಾಡಿಕೊಂಡು ಊರಿಯನನ್ನು ಅಲ್ಲಿ ನಿಲ್ಲಿಸಿದನು. ಆ ಊರಿನ ಜನರು ಹೊರಗೆ ಬಂದು ಯೋವಾಬನೊಡನೆ ಕಾದಿದಾಗ ದಾವೀದನ ಸೇವಕರಲ್ಲಿ ಕೆಲವರು ಸತ್ತರು. ಹಿತ್ತಿಯನಾದ ಊರಿಯನು ಮಡಿದನು. ಅನಂತರ ಯೋವಾಬನು ಒಬ್ಬ ದೂತನನ್ನು ಕರೆದು ಅವನಿಗೆ, ನೀನು ಹೋಗಿ ದಾವೀದನಿಗೆ ಯುದ್ಧ ವರ್ತಮಾನವನ್ನೆಲ್ಲ ತಿಳಿಸು. ನೀನು ಯುದ್ಧ ಸಮಾಚಾರವನ್ನು ಹೇಳಿ ಮುಗಿಸಿದ ನಂತರ ಅರಸನು ಮುನಿದು ನಿನ್ನನ್ನು, ನೀವು ಯುದ್ಧ ಮಾಡುವುದಕ್ಕಾಗಿ ಪಟ್ಟಣದ ಸಮೀಪಕ್ಕೆ ಹೋದದ್ದೇಕೆ? ಶತ್ರುಗಳು ಊರುಗೋಡೆಯ ಮೇಲಣಿಂದ ಏನಾದರೂ ಬೀಸಾಡಬಹುದಲ್ಲವೋ? ಯೆರುಬ್ಬೆಷೆತನ ಮಗನಾದ ಅಬೀಮೆಲೆಕನನ್ನು ಕೊಂದವರಾರೆಂದು ನಿಮಗೆ ಗೊತ್ತಿಲ್ಲವೋ? ತೇಬೇಚಿನಲ್ಲಿ ಒಬ್ಬ ಹೆಂಗಸು ಗೋಡೆಯ ಮೇಲಣಿಂದ ಒಂದು ಬೀಸುವ ಕಲ್ಲನ್ನು ಅವನ ಮೇಲೆ ಎತ್ತಿ ಹಾಕಿ ಅವನನ್ನು ಕೊಂದಳಲ್ಲವೇ? ಹೀಗಿರುವುದರಿಂದ ನೀವು ಗೋಡೆಯ ಸಮೀಪಕ್ಕೆ ಹೋದದ್ದೇನು ಎಂದು ಕೇಳಿದರೆ ನೀನು, ಹಿತ್ತಿಯನಾದ ನಿನ್ನ ಸೇವಕ ಊರಿಯನೂ ಮೃತಿ ಹೊಂದಿದನೆಂದು ಹೇಳು ಎಂಬುದಾಗಿ ಆಜ್ಞಾಪಿಸಿ ಅವನನ್ನು ಕಳುಹಿಸಿದನು. ಆ ದೂತನು ಹೋಗಿ ಯೋವಾಬನ ಆಜ್ಞೆಯಂತೆ ದಾವೀದನಿಗೆ ತಿಳಿಸಿದ್ದೇನೆಂದರೆ, ಆ ಊರಿನವರು ಮಹಾಬಲದೊಡನೆ ಯುದ್ಧ ಮಾಡುವುದಕ್ಕೆ ಬಯಲಿಗೆ ಬಂದರು. ನಾವು ಅವರನ್ನು ಊರು ಬಾಗಿಲಿನವರೆಗೆ ಹಿಂದಟ್ಟಿದೆವು. ಆಗ ಬಿಲ್ಲುಗಾರರು ಗೋಡೆಯ ಮೇಲಣಿಂದ ನಿನ್ನ ಸೇವಕರ ಮೇಲೆ ಬಾಣಗಳನ್ನು ಎಸೆದದರಿಂದ ಅವರಲ್ಲಿ ಕೆಲವರು ಸತ್ತರು.
ಹಿತ್ತಿಯನಾದ ನಿನ್ನ ಸೇವಕ ಊರಿಯನು ಮಡಿದನು ಎಂಬುದೇ. ಆಗ ದಾವೀದನು ದೂತನಿಗೆ, ನೀನು ಹೋಗಿ ಇದಕ್ಕೋಸ್ಕರವಾಗಿ ವ್ಯಸನ ಪಡಬೇಡ. ಕತ್ತಿಯು ಈ ಹೊತ್ತು ಒಬ್ಬನನ್ನು ನುಂಗಿದರೆ ನಾಳೆ ಇನ್ನೊಬ್ಬನನ್ನು ನುಂಗುವುದು. ಮತ್ತಷ್ಟು ಶೂರತನದಿಂದ ಯುದ್ಧ ಮಾಡಿ ಪಟ್ಟಣವನ್ನು ಕೆಡವಿಬಿಡಿರಿ ಎಂಬುದಾಗಿ ಅರಸನು ಆಜ್ಞಾಪಿಸುತ್ತಾನೆಂದು ಯೋವಾಬನಿಗೆ ಹೇಳಿ ಅವನನ್ನು ಧೈರ್ಯಪಡಿಸು ಅಂದನು. ಊರಿಯನ ಮರಣವಾರ್ತೆಯನ್ನು ಅವನ ಹೆಂಡತಿಯು ಕೇಳಿ ಗಂಡನಿಗೋಸ್ಕರ ಗೋಳಾಡಿದಳು. ದುಃಖ ಕಾಲ ತೀರಿದ ನಂತರ ದಾವೀದನು ಆಕೆಯನ್ನು ತನ್ನ ಮನೆಗೆ ಕರೆತರಿಸಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡನು. ಆಕೆಯು ಅವನಿಂದ ಒಬ್ಬ ಮಗನನ್ನು ಹೆತ್ತಳು. ದಾವೀದನ ಈ ಕೃತ್ಯವು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿತ್ತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮ್ಮನ್ನು ಸ್ವಾಗತ ಬಯಸುತ್ತಿದ್ದೇವೆ. ಇಂದಿನ ನಮ್ಮ ಅಧ್ಯಯನಕ್ಕೆ. ಇಂದಿನ ನಮ್ಮ ಅಧ್ಯಯನ 2ನೇ ಸಮುವೇಲನ ಗ್ರಂಥ, ದ ಬುಕ್ ಆಫ್ 2 ಸ್ಯಾಮ್ಯುಯಲ್ ಚಾಪ್ಟರ್ 11, 11ನೇ ಅಧ್ಯಾಯ. 10ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ಘಟನೆ ಏನಂದರೆ ಯುದ್ಧ. ಯಾಕಂತೇಳಿದರೆ ದಾವೀದನು ಏನು ಮಾಡ್ತಾನೆ, ಸ್ವಜನರಿಗೆ ದಯೆ ತೋರಿಸಿದನು. ಯಾಕೋ ದಾವೀದನು ಇವನಲ್ಲಿ ಒಂದು ವಿಧವಾದಂಥ ಡಬಲ್ ಆ್ಯಕ್ಷನ್ ಇರುವಂಥದ್ದನ್ನು ನಾವು ಕಾಣ್ಬೋದು. ಯಾಕಂತೇಳಿದರೆ ಒಂದು ಕಡೆ ಫೈಟಿಂಗ್, ಯುದ್ಧ, ರಕ್ತ ಸುರಿಯುವಂಥ ಮನುಷ್ಯನು, ಮ್ಯಾನ್ ಆಫ್ ಬ್ಲಡ್ ಇರುವಂಥದ್ದನ್ನು ದಾವೀದನ ಜೀವನದಲ್ಲಿ ನೋಡ್ತೀವಿ. ಇನ್ನೊಂದು ಸೈಡ್ ನೋಡುವಾಗ ದಯೆ ಕರುಣೆ ತೋರಿಸುವಂಥ ಸ್ವಭಾವ ಕೂಡ ದಾವೀದನಲ್ಲಿ ಇರುವಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ ರೀ. ಯಾರೋ ಒಬ್ಬರು ಹೇಳಿದರು, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅನ್ಯನು ಇದ್ದಾನೆ ಅಂತ ಹೇಳ್ಬಿಟ್ಟು. ಅಂದರೆ ಬೇರೆ ಟೈಮ್ನಲ್ಲಿ ಭಾಳ ತಾಳ್ಮೆ ನೈಸಾಗಿ ಇರ್ತಾರೆ, ಆದರೆ ಅವರಲ್ಲಿ ಬೇರೆ ಮತ್ತೊಂದು ಸ್ವಭಾವ. ಆ ರೀತಿ ಇದ್ದಾಗ ಯಾವ ರೀತಿಯಾಗಿ ಪರಿಹಾರ? ಪವಿತ್ರಾತ್ಮನು ಕೊಡಲ್ಪಟ್ಟಿರೋದು. ಈಗೋ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅಥವಾ ಯಾವಳಾದರೂ ಕ್ರಿಸ್ತನಲ್ಲಿದ್ದರೆ ಅವರ ನೂತನ ಸೃಷ್ಟಿ. ಯಾದರೂ ಹಳೆ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಅದು ದೇವರಾತ್ಮನು ಕೃಪೆಯಿಂದ ಯೇಸು ಕ್ರಿಸ್ತನ ರಕ್ತದಿಂದ ಮಾಡುವಂಥ ಒಂದು ಅನುಭವದ ಹಳೆ ಒಡಂಬಡಿಕೆ ಜನರಿಗೆ ಅಂಥ ಅನುಭವ ಇರಲಿಲ್ಲ. ಆದ ಕಾರಣ ದಾವೀದನು ಒಂದು ಕಡೆ ವಾರ್ ಮಾಡ್ತಾ ಇರ್ತಾನೆ, ಮತ್ತು ಇನ್ನೊಂದು ಕಡೆ ನೋಡಿದರೆ ದಯೆ ತೋರಿಸ್ತಾ ಇರ್ತಾನೆ. ದಯೆ ತೋರಿಸುವಂಥ ವಿಷಯದಲ್ಲಿ ನನಗೆ ಖುಷಿಯಾಗುವಂಥ, ಸಂತೋಷವಾಗುವಂಥ ವಿಷಯ ಏನಂತ ಹೇಳಿದರೆ, ವೈರಿಯ ಕುಟುಂಬಕ್ಕೂ ದಯೆ ತೋರಿಸ್ತಾ ಇದ್ದಾನ್ರಿ. ಸೌಲನ ಮನೆಯವರಿಗೆ ಇನ್ನು ಯಾರಿಗಾದರೂ ನಾನು ದಯೆ ತೋರಿಸದೇ ಇರುವಂಥದ್ದು ಇದೆಯಾ? ಇನ್ನು ಯಾರಾದರೂ ಉಳಿದಿದ್ದಾರಾ? ಯಾಕಂದರೆ ಯುದ್ಧದಲ್ಲಿ ಭಾಳ ಜನ ಸತ್ತು ಹೋಗಿದ್ದರು ಅವನಿಗೆ ಸೇರಿದಂಥವ್ರು. ಚೀಬಾ ಅಂತ ಹೇಳ್ಬಿಟ್ಟು ಒಬ್ಬ ಮನುಷ್ಯನು ಬಂದುಬಿಟ್ಟು, ಚೀಬಾ ಅಂದರೆ ಇರುವವನು ಅಥವಾ ನಿಲ್ದಾಣ, ಸ್ಟೇಷನ್ ಎಂಬಂಥ ಹೆಸರಿನ ಅರ್ಥ ಇರುವಂಥ ಅವನು ಹೇಳ್ತಾನೆ, ಇದ್ದಾನೊಬ್ಬನು ಸೌಲನಿಗೆ ಸೇರಿದಂಥ ಒಬ್ಬನಿದ್ದಾನೆ, ಸೌಲನ ಮೊಮ್ಮಗನು, ಯೋನಾತಾನನ ಮಗನು, ಅವನ ಹೆಸರು ಮೆಫೀಬೋಶೆತನು ಅಂತ ಹೇಳಿದಾಗ ದಾವೀದನಿಗೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ಒಡಂಬಡಿಕೆ ಸ್ನೇಹಿತನು ಮಗನ, ಹಾಗಾದರೆ ಮೆಫೀಬೋಶೆತನೇ ಇಲ್ಲಿ ಬಾ ಅಂತ ಹೇಳ್ಬಿಟ್ಟು ಅವನನ್ನು ಕರೆದುಬಿಟ್ಟು, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ, ನೀನು ನನ್ನ ಜೊತೆಗೆ ನನ್ನ ಪಂಕ್ತಿಯಲ್ಲಿ ನೀವು ಊಟ ಮಾಡ್ಬೋದು, ಜಸ್ಟ್ ಲೈಕ್ ಎ ಕಿಂಗ್ ಅಥವಾ ರಾಜಪುತ್ರನ ಹಾಗೆ, ಮತ್ತು ಸೌಲನು ಆಸ್ತಿಯೆಲ್ಲ ನಿನಗೆ ಹಿಂದಿರುಗಿ ಕೊಡ್ತೀನಿ ಅಂತ ಹೇಳಿದಾಗ ಆ ರೀತಿಯಾಗಿರ್ತಾನೆ. ಅಂಥ ಒಂದು ಅನುಭವ ಮೆಫೀಬೋಶೆತನಿಗೆ. ಮೆಫೀಬೋಶೆತ್ ಅಂತ ಹೇಳಿದರೆ ನಾಚಿಕೆಯನ್ನು ಹೊರಗೆ ಹಾಕುವಂಥವನು. ಭಾಳ ಜನರು ನಾಚಿಕೆ ಪಡ್ತಾರೆ, ಆದರೆ ದೇವರು ನಾಚಿಕೆಯನ್ನು ಹೊರಡಿಸುವವನಾಗಿದ್ದಾನೆ. ಹೌದು, ಕುಂಟನಾಗಿದ್ದ, ದಿಕ್ಕಿಲ್ಲದವನಾಗಿದ್ದ ಅಂಥ ಸನ್ನಿವೇಶದಲ್ಲಿ ಇವನನ್ನು ಕೂಡ ದಾವೀದನು ಕರುಣಿಸ್ತಾನೆ. ಮತ್ತು ಅಂಥ ಒಂದು ಸನ್ನಿವೇಶದಲ್ಲಿ ದಾವೀದನಿಗೆ ವಿರುದ್ಧವಾಗಿ ಈಗ ಮೆಫೀಬೋಶೆತನಿಗೆ ದಯೆ ತೋರಿಸಿದರೆ ಅದು ಒಳ್ಳೆಯದೇ. ಆದರೆ ಈಗ ಅಮ್ಮೋನಿಯರ ಅರಸನ ಮಗನಿಗೆ ದಯೆ ತೋರಿಸ್ಬೇಕಂತಿದ್ದಾನೆ. ಇಸ್ರಾಯೇಲ್ರ ಅರಸನಾದಂಥ ಸೌಲನ ಮೊಮ್ಮಗನಿಗೆ ದಯೆ ತೋರಿಸಿದ್ದು ಪರವಾಗಿಲ್ಲ ಅಂತ ಹೇಳ್ಬೋದು, ಯಾಕಂದರೆ ಸ್ವಂತ ಜನರು, ಓನ್ ಪೀಪಲ್. ಆದರೆ
ಅಮ್ಮೋನಿಯರ ಅರಸನು, ಅವನ ಹೆಸರು ಬಂದು ನಾಹೋಷ್, ಹಾವು ಅಂತ ಹೇಳ್ಬಿಟ್ಟು, ಸರ್ಪ ಅಂತ ಹೇಳ್ಬಿಟ್ಟು. ಸರ್ಪದ ಮಗನು ದಯೆ, ಅವನ ಹೆಸರು ಹನೂನ್ ಅಂತ ಹೇಳ್ಬಿಟ್ಟು. ಅವನಿಗೆ ದಯೆ ತೋರಿಸ್ಬೇಕಂತ ಹೇಳಿ ಹೋದಾಗ ಅವ್ರಿಗೆ ಏನಾಗ್ಬಿಡ್ತದೆ, ಅವಮಾನ ಆಗಿಬಿಡ್ತದೆ. ಅವಮಾನ ಆಗಿಬಿಟ್ಟು ಕಳಿಸಿದಾಗ ಅದೇ ಒಂದು ಕಾರಣದಿಂದ ಯುದ್ಧ ಸ್ಟಾರ್ಟ್ ಆಗ್ತದೆ. ಯುದ್ಧದಲ್ಲಿ ಜಯ ದಾವೀದನಿಗೆ ಸಿಗ್ತದೆ. ಅದರಲ್ಲಿ ಇನ್ನು ಇಬ್ಬರು ಕೂಡ ಅಣ್ಣ ತಮ್ಮದಿರ್ತಾರೆ, ಯೋವಾಬನ್ ಅಂತ ಹೇಳ್ಬಿಟ್ಟು. ಹೌದು, ಯೋವಾಬ್. ಯೋ ಅಂತ ಹೇಳಿದ್ರೆ ಯೆಹೋವನು, ಯೋವಾಬ್ ಅಂತ ಹೇಳಿದ್ರೆ ಫಾದರ್ಡ್ ಬೈ ಜೆಹೋವನ್, ಯೆಹೋವನಿಂದ ತಂದೆಯಾಗಿ ನಡೆಸಲ್ಪಟ್ಟಂಥ, ತಂದೆ ಯೆಹೋವನಿಂದ ನಡೆಸಲ್ಪಟ್ಟವನು ಅಂತ ಹೇಳ್ಬಿಟ್ಟು, ನೋಡಿಕೊಂಡಂಥವನು, ಪರಾಮರಿಸಲ್ಪಟ್ಟವನೆಂಬಂಥ ಹೆಸರು. ಸರಿ, ಅವನು ಮತ್ತು ಅವನ ಸಹೋದರನಾದ ಅಭಿಷೈ, ಅವನು ಕೂಡ ಯುದ್ಧ ಮಾಡ್ತಾನೆ. ಇವರಿಬ್ಬರು ಕೂಡ ನಾನು ಹೇಳಿದ ಹಾಗೆ, ಅಥವಾ ಮೊದಲನೇ ಪೂರ್ವಕಾಲ ವೃತ್ತಾಂತ, ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 2:16 ಪ್ರಕಾರವಾಗಿ ದಾವಿದನ ಸಹೋದರಿಯ ಮಕ್ಕಳು ಇವರಿಬ್ಬರು. ಹೌದು, ಅಭಿಷಯ ಅಂತ ಹೇಳಿಬಿಟ್ರೆ ಕೊಡುಗೆಯ ತಂದೆ, ಫಾದರ್ ಆಫ್ ಗಿಫ್ಟ್. ಈ ಅಭಿಷೈ, ಯೋವಾಬ್, ಇವರಿಬ್ಬರು ಸ್ಪೆಷಲ್ ಆದಂಥ ಸೈನಿಕರನ್ನು ಕರ್ಕೊಂಡು ಹೋಗ್ಬಿಟ್ಟು ಯುದ್ಧ ಮಾಡ್ತಾ ಇರ್ತಾರೆ. ಯುದ್ಧ ಮಾಡ್ತಾ ಇರುವಾಗ ಏನಾಗ್ತದೆ, ಒಬ್ಬರಿಗೋಸ್ಕರ ಒಬ್ಬರು ನಿಸ್ವಾರ್ಥವಾಗಿ, ಅನ್ಸೆಲ್ಫಿಶ್ ಆಗಿ, ಬ್ರದರ್ಸ್ನಲ್ಲಿ ಕೂಡ ಕೆಲವು ಸರಿ ಸೆಲ್ಫಿಶ್ನೆಸ್ ತುಂಬ ಬಂದುಬಿಟ್ರೆ ಆಪೋಸಿಟ್ ಆಗಿಬಿಡ್ತಾರೆ. ಆದರೆ ಇವರಲ್ಲಿ ನೋಡ್ರಿ ಅನ್ಸೆಲ್ಫಿಶ್ನೆಸ್. ಆ ರೀತಿಯಾಗಿದ್ದರಿಂದ ಅವರು ಯುದ್ಧಕ್ಕೆ ಮಾಡುವಾಗ ಒಂದು ಮನಸ್ಸು ಏನಿತ್ತು, ನಮ್ಮ ದೇವರ ಪಟ್ಟಣಕ್ಕಾಗಿ ನಾವು ಯುದ್ಧ ಮಾಡೋಣ, ಲೆಟ್ಸ್ ಫೈಟ್ ಫಾರ್ ದ ಸಿಟಿ ಆಫ್ ಗಾಡ್. ಆಮೇಲೆ ನಮ್ಮ ಜನರಿಗಾಗಿ, ಜನರಿಗಾಗಿ, ಇಸ್ರಾಯೇಲ್ರಿಗಾಗಿ ಯುದ್ಧ ಮಾಡೋಣ ಅಂತ ಹೇಳಿದಾಗ ದಟ್ ಬ್ರಾಟ್ ಎ ಮೋಟಿವೇಶನ್ ಇನ್ ದೇರ್ ಲೈಫ್. ಅವ್ರು ಗೆದ್ದು ಬಿಡ್ತಾರೆ. ಅದನ್ನೇ ನಾವು 10ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಇವೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಅಧ್ಯಾಯ. ಆದರೆ 11ನೇ ಅಧ್ಯಾಯ ಸ್ಯಾಡ್ ಅಧ್ಯಾಯ, ಭಾಳ ವಿಷಾದಕರವಾದಂಥ ಅಧ್ಯಾಯ 11ನೇ ಅಧ್ಯಾಯ. ಆದರೂ ಕೂಡ ದೇವರು ಅದನ್ನು ಬರೆದಿಟ್ಟಿದ್ದಾನೆ. ಏನಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳೋಣ್ರಿ. ನಾನು ಹೇಳಿದ್ನಲ್ವ, ದಾವಿದನ ಜೀವನದಲ್ಲಿ ಒಂದು ಸಾರಿ ಭಾಳ ದಯ ತೋರಿಸುವಂಥವನಾಗಿರ್ತಾನೆ, ಇನ್ನೊಂದು ಸಾರಿ ಆಪೋಸಿಟ್ ಆಗಿರುವಂಥ ನೇಚರ್ ಅವನಲ್ಲಿ ಬಂದುಬಿಡ್ತದೆ. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿದ್ದರು. ಯಾಕಂತ ಹೇಳಿದ್ರೆ ಪವಿತ್ರ ಆತ್ಮನ ಯಾವಾಗಲೂ ಅವರಲ್ಲಿ ನೆಲೆಸಿರಲಿಲ್ಲ. ಆದರೆ ಹೊಸ ಒಡಂಬಡಿಕೆ ದೇವಜನರಾದಂಥ ನಮ್ಮಲ್ಲಿ ಹಾಗಿರಬಾರ್ದು. ಹಾಗಿದ್ದರೂ ಕೂಡ ದೇವರ ಸಹಾಯದಿಂದ ಅದು ಕಡಿಮೆಯಾಗಿ ಕ್ರಿಸ್ತನ ಹಾಗೆ ಆಗಿಬಿಡ್ಬೇಕು. ನಾವು ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ನಮ್ಮ ಶಕ್ತಿಯಿಂದ ಅಲ್ಲ, ನಮ್ಮ ಭಕ್ತಿಯಿಂದ ಅಲ್ಲ, ದೇವರ ಶಕ್ತಿಯಿಂದ, ದೇವರ ಕೃಪೆಯಿಂದ. ಸರಿ, ಮಾರನೇ ವರ್ಷ ಏನಾಯಿತು, ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ, ಅರಸರು ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ದಾವಿದನು ಯೋವಾಬನನ್ನು, ತನ್ನ ಸೇವಕರನ್ನು, ಎಲ್ಲ ಇಸ್ರಾಯೇಲರನ್ನು ಯುದ್ಧಕ್ಕೆ ಕಳಿಸ್ಬಿಡ್ತಾನೆ. ಇವನೊಬ್ಬನೇ ಉಳಿತಾನೆ. ಉಳಿತಾ ಇದ್ದಂಥ ವೇಳೆಯಲ್ಲಿ ಏನಾಗ್ತದೆ, ದಾವಿದನು ಟೆರೇಸ್ ಮೇಲೆ ಹೋಗಿಬಿಟ್ಟು, ಟೆರೇಸ್ ಒಳ್ಳೆಯ ಒಂದು ಸ್ಥಳ, ಆದರೆ ಇವನು ಟೆರೇಸ್ ಮೇಲೆ, ಅರಮನೆಯ ಮಾಳಿಗೆ ಮೇಲೆ ತಿರುಗಾಡ್ತಾ ಇದ್ದಾಗ ದೂರದಲ್ಲಿ ನೋಡುವಾಗ ಬಹು ಸುಂದರಿಯಾದಂಥ ಒಂದು ಹುಡುಗಿ ಸ್ನಾನ ಮಾಡ್ತಾ ಇರುವಂಥ, ಸ್ತ್ರೀ ಒಂದು ಸ್ನಾನ ಮಾಡ್ತಾ ಇರುವಂಥ ದೃಶ್ಯವನ್ನು ಕಂಡು ದಾವಿದನು ಹೇಳ್ತಾನೆ, ಯಾರ ಸ್ತ್ರೀ ಅಂತ ಹೇಳಿದಾಗ ಆಕೆಯ ಅಡ್ರೆಸ್ ಅಥವಾ ಆಕೆ ಯಾರಂತ ಹೇಳ್ಬಿಟ್ಟು ಹೇಳ್ತಾರೆ. ಆಕೆ ತಂದೆ ಹೆಸರು ಎಲಿಯಾಮನು. ಎಲ್ ಅಂತ ಹೇಳಿದ್ರೆ ದೇವರು, ಆಮ್ ಪಾರ್ಟಿ ಅಂತ ಹೇಳ್ತಾರಲ್ವ, ಆಮ್ ಅಂತ ಹೇಳಿದ್ರೆ ಜನರ ಒಂದು ಪಕ್ಷ ಅಂತ ಹೇಳ್ಬಿಟ್ಟು, ಎಲಿಯಾಮ್ ಅಂತ ಹೇಳಿದರೆ ಅದು ಗಾಡ್ ಆಫ್ ದ ಪೀಪಲ್, ಅಂದರೆ ದೇವರ ಮಕ್ಕಳು ಅಂತ ಹೇಳ್ಬಿಟ್ಟು ಹೆಸರಿರುವಂಥ ಒಬ್ಬನ ಮಗಳು. ಆದರೆ ಮದುವೆಯಾಗಿರ್ತಾಳೆ, ಆಕೆಯ ಹೆಸರು ಇಲ್ಲಿ ಕೊಡಲಾಗಿದೆ. ಅದು ಯಾರಂತ ಹೇಳಿದ್ರೆ 3ನೇ ವಚನ, ಬತ್ಸೆಬೆ ಅಂತ ಹೇಳ್ಬಿಟ್ಟು. ಉರಿಯನ ಹೆಂಡತಿಯಾದಂಥ, ಉರಿಯನು ಅಂತ ಹೇಳಿದರೆ ಭಾಳ ಒಳ್ಳೆಯ ಹೆಸರು ಇದು. ಯಾಕಂತ ಹೇಳಿದರೆ ಉರಿ ಅಂತ ಕನ್ನಡದಲ್ಲಿ ಬಂದ ಹಾಗೆ ಹೀಬ್ರೂನಲ್ಲಿ ಕೂಡ ಉರಿ ಅಂದರೆ ಜ್ವಾಲೆ, ಬೆಂಕಿ. ಉರಿ ಯಾ ಅಂತ ಹೇಳಿದ್ರೆ ಯೆಹೋವನ ಜ್ವಾಲೆ, ದ ಫ್ಲೇಮ್ ಆಫ್ ಜೆಹೋವಾ,
ಫೈರ್ ಆಫ್ ಗಾಡ್ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ಬೆಂಕಿ ಎಂಬಂಥ ಮನುಷ್ಯ ಈ ಉರಿಯನ್ನು ಸ್ಟಡಿ ಮಾಡುವಾಗ ನಿಜವಾಗಿ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಇವತ್ತಿನ ದಿವಸ ನಾವು ಈ ಅಧ್ಯಾಯದಲ್ಲಿ ಭಾಳ ಸಾರಿ ಹತ್ರ ಒಂದು 5, 6, 7, 8 ಸಾರಿ ಉರಿಯ ಅಂತ ಹೇಳ್ಬಿಟ್ಟು 11ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ. ಸರಿ, ಈ ಒಂದು ಮಾಹಿತಿ ದಾವಿದನಿಗೆ ಉರಿಯನ ಹೆಂಡತಿ ಅವಳು ಅಂತ ಹೇಳಿದಾಗ ಅಲ್ಲಿಗೆ ದಾವಿದನು ಒಂದು ವೇಳೆ ಸ್ಟಾಪ್ ಆಗಿರಬಹುದು. ಆದರೆ ಬಹಳ ಸುಂದರಿಯಾಗಿದ್ದ ಶೋಧನೆಗೆ ಅವನು ಒಳಗಾಗ್ಬಿಟ್ಟು, ಅಂದ ಹಾಗೆ ಬತ್ಷೆಬೆ ಅಂತ ಹೇಳಿದರೆ ಡಾಟರ್ ಆಫ್ ವಾವ್, ಹರಕೆಯ ಪುತ್ರಿ ಎಂಬಂಥ ಹೆಸರು ಬತ್ಷೆಬೆಯ ಹೆಸರು. ಹೀಗೆ ದಾವಿದನು ಬೆತ್ಷೆಬೆಯನ್ನು ಹೊಂದಿದನು. ಆಕೆಯು ತಾನು ಗರ್ಭಧರಿಸಿದ್ದು ಗೊತ್ತಾದಾಗ ದಾವಿದನಿಗೆ ವರ್ತಮಾನವನ್ನು ಕಳಿಸುತ್ತಾಳೆ. ಒಡನೆ ದಾವಿದನು ದೂತರ ಮುಖಾಂತರವಾಗಿ ಯೋವಾಬನಿಗೆ ಹಿತ್ತಿಯನಾದ ಉರಿಯನನ್ನು ಕರೆ ಕಳಿಸಿ ಅವನನ್ನು ಭಾಳ ವಿಶೇಷವಾಗಿ ಟ್ರೀಟ್ ಮಾಡ್ತಾನೆ. ಯಾಕಂತ ಹೇಳಿದರೆ ಅವನನ್ನು ಮನೆಗೆ ಹೋಗುವಂತೆ ಹೇಳಿದಾಗ ಅವನು ಮನೆಗೆ ಹೋಗೋದಕ್ಕೆ ಉರಿಯನ್ನು ಇಷ್ಟಪಡುವುದಿಲ್ಲ. ಮನೆಗೆ ಹೋಗುವಂತೆ ಭೋಜನ ಪದಾರ್ಥಗಳನ್ನು ಮತ್ತು ಅದೇ ಸಂದರ್ಭದಲ್ಲಿ ಉರಿಯನಿಗೆ ಬೇಕಾದಂಥ ವಿಶೇಷ ಒಂದು ಟ್ರೀಟ್ಮೆಂಟ್ ಇವನು ದಾವಿದನು ಕೊಟ್ಟಿದ್ದಾಗೆ ಅವನು ಹೋಗದೇ ಇರ್ತಾನೆ. ಕೊನೆಗೆ ಯಾಕೆ ಮನೆಗೆ ಹೋಗಲಿಲ್ಲ ಎಂಬುದಾಗಿ ರಾಜನು ಅಥವಾ ಅರಸನು ದಾವಿದನು ಕೇಳ್ತಾನೆ. ಕೇಳಿದಾಗ ಉರಿಯನ ಒಂದು ಉತ್ತರ 7 ವಿಷಯಗಳನ್ನು ಅಡಕವಾದಂಥ ಒಂದು ಉತ್ತರವಾಗಿತ್ತು. ಒಂದೊಂದು ಇದರಲ್ಲಿ ಭಾಳ ಸ್ಪೆಷಲ್ ಆಗಿರುವಂಥದ್ದು ಮಾತು. ಯಾಕಂದರೆ ನಿಜವಾಗಿ ಉರಿಯನು ಅಂತ ಹೇಳಿದರೆ ಯೆಹೋವನ ಜ್ವಾಲೆ ಎಂಬಂಥ ಒಂದು ಹೆಸರಿನ ಅರ್ಥ, ದ ಫ್ಲೇಮ್ ಆಫ್ ಜೆಹೋವ ಅಂತ ಹೇಳ್ಬಿಟ್ಟು ನಿಜವಾಗಿ ಇವನು ದೇವರ ಒಂದು ಜ್ವಾಲೆಗೆ ತಕ್ಕಂಥ ಮನುಷ್ಯನಾಗಿದ್ದನು ಈ ಉರಿಯನು. ಅವನ ಉತ್ತರ ಏನಾಗಿತ್ತು ಅರಸನಿಗೆ ಅಂತ ಹೇಳ್ಬಿಟ್ಟು ನಾವು ನೋಡೋಣವೇ. 2ನೇ ಸಮುವೇಲ 11ನೇ ಅಧ್ಯಾಯದ 11ನೇ ವಚನ ನೆನಪಿಟ್ಕೊಳ್ಳಿಕ್ಕೆ ಈಸಿ ಅಲ್ವಾ? ಅದಕ್ಕೆ ಯಾಕೆ ಮನೆಗೆ ಹೋಗಲಿಲ್ಲ ಎಂಬುದಾಗಿ ಅರಸನು ಕೇಳಿದ್ದಕ್ಕೆ ಉರಿಯನು ಹೇಳುವಂಥ ಮಾತನ್ನು ಗಮನಿಸಿರಿ. ಒಡಂಬಡಿಕೆಯ ಮಂಜೂಷ. ವಾವ್! ಒಡಂಬಡಿಕೆಯ ಮಂಜೂಷವು 1, ಇಸ್ರಾಯೇಲರು 2, ಯಹೂದ್ಯರು 3 ಗುಡಾರಗಳಲ್ಲಿ ವಾಸವಾಗಿದ್ದಾರೆ. ಯಾರ್ಯಾರು? ಒಡಂಬಡಿಕೆಯ ಮಂಜೂಷ ಗುಡಾರದಲ್ಲಿದೆ, ಇಸ್ರಾಯೇಲರು ಗುಡಾರದಲ್ಲಿದ್ದಾರೆ, ಯಹೂದ್ಯರು ಗುಡಾರದಲ್ಲಿದ್ದಾರೆ ಮತ್ತು ನನ್ನ ಒಡೆಯನಾದ ಯೋವಾಬನು ಅವನ ಸೇವಕರು ಬಯಲಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ 5 ವಿಷಯಗಳನ್ನು ಅವನು ಹೇಳಿಬಿಟ್ಟು, ಹೀಗಿರುವಲ್ಲಿ ನಾನು ನನ್ನ ಮನೆಗೆ ಹೋಗಿ ಉಂಡು ಕುಡಿದು ಹೆಂಡತಿಯೊಡನೆ ಮಲಗಿಕೊಳ್ಳುವುದು ಹೇಗೆ? ನಿನ್ನಾಣೆ, ನಿನ್ನ ಜೀವದ ಆಣೆ, ನಾನು ಇಂಥದ್ದನ್ನು ಮಾಡುವುದೇ ಇಲ್ಲ ಎಂಬುದಾಗಿ ಉರಿಯನು ಹೇಳಿಬಿಡ್ತಾನೆ. ಮತ್ತು ದಾವಿದನ ಎಲ್ಲ ಪ್ರಯತ್ನಗಳು ಉರಿಯನನ್ನು ಕಳಿಸುವಂಥ ಪ್ರಯತ್ನವು ಸಾಗಲಿಲ್ಲ. ಆದ ಕಾರಣ ಕಡೆಗೆ ಹೊಸ ಉಪಾಯ ಮಾಡ್ತಾನೆ. ಅದೇನೆಂದರೆ, ಹೇಗಾದರೂ ಮಾಡಿ ಉರಿಯನನ್ನು ಯುದ್ಧ ಘೋರವಾಗಿರುವಂಥ ಕಡೆಯಲ್ಲಿ ಕಳಿಸ್ಬಿಟ್ರೆ ಉರಿಯನು ಸತ್ತು ಹೋಗ್ಬಿಡ್ತಾನೆ ಎಂಬಂಥ ಸತ್ತು ಹೋಗುವಂತೆ ತನ್ನ ಯೋವಾಬನಿಗೆ ಅಡ್ವೈಸ್ ಕೊಡ್ತಾನೆ. ಹೇಗೆ? ಭಾಳ ವಿಚಿತ್ರ. ಒಂದು ಪತ್ರ ಬರೆದು ಕಳಿಸ್ತಾನೆ. 14ನೇ ವಚನದಲ್ಲಿ ಒಂದು ಪತ್ರವನ್ನು ಬರೆದು ಅದನ್ನು ಆ ಪತ್ರವನ್ನು ಉರಿಯನ ಕೈಯಲ್ಲಿನೇ ಕೊಡ್ತಾನೆ. ಏನಂತ ಇದೆ? ಉರಿಯನು ಗಾಯ ಹೊಂದಿ ಸಾಯುವಂತೆ ಅವನನ್ನು ಘೋರ ಯುದ್ಧ ನಡೆಯುತ್ತಿರುವ ಕಡೆ ಫ್ರಂಟ್ನಲ್ಲಿ ಮುಂಭಾಗದಲ್ಲಿ ನಿಲ್ಲಿಸಿ ನೀವು ಹಿಂದಕ್ಕೆ ಸರಿದುಕೊಡ್ರಿ ಅಂತ ಹೇಳಿದಾಗ ಆ ಊರಿನವರು ಜನರು ಹೊರಗೆ ಬಂದು ಯೋವಾಬನೊಡನೆ ಕಾದಿದಾಗ ದಾವಿದನ ಸೇವಕರಲ್ಲಿ ಕೆಲವರು ಸತ್ತರು,
ಉರಿಯನು ಸತ್ತನು. ದಾವಿದನಿಗೂ ಒಂದು ಪಾಸ್ವರ್ಡ್ ಇದ್ದ ಹಾಗಿತ್ತು. ದಾವಿದನಿಗೂ ಮತ್ತು ಯೋವಾಬನಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್. ಅದೇನಂತ ಹೇಳಿದ್ರೆ, ಒಬ್ಬ ದೂತನನ್ನು ಕಳಿಸ್ತೇನೆ, ಆ ದೂತನನ್ನು ಕಳಿಸಿದಾಗ ಯಾಕೆ ನೀವು ಗೋಡೆಯ ಹತ್ತಿರ ಹೋಗಿದ್ದೀರಿ, ಯಾರಾದರೂ ಗೋಡೆಯ ಸಮೀಪಕ್ಕೆ ಹೋದದ್ದೇನೋ ಅಂತ ಕೇಳಿದರೆ, ದಾವಿದನು ಬಹುಶಃ ಹೇಳಿರ್ತಾನೆ, ಈ ರೀತಿಯಾಗಿ ಕೇಳು, ಒಬ್ಬ ದೂತನನ್ನು ನಾನು ಕಳಿಸ್ತೇನೆ ಯುದ್ಧದಿಂದ, ಕೇಳಿದರೆ ಆ ದೂತನಿಗೆ ಯೋವಾಬನು ಹೇಳ್ತಾನೆ, ಅರಸನು ಈ ರೀತಿಯಾಗಿ ಕೇಳಿದರೆ ನೀನು ಏನಂತ ಉತ್ತರ ಕೊಡು, ನೀನು ಏನಂತ ಉತ್ತರ ಕೊಡಬೇಕು, ನಿನ್ನ ಸೇವಕ ಉರಿಯನು ಮೃತ್ಯು ಹೊಂದಿದ್ದಾನೆ ಎಂಬುದಾಗಿ ಹೇಳ್ಬಿಡಂತ. ಇದೊಂದು ಅಂಡರ್ಸ್ಟ್ಯಾಂಡಿಂಗ್ ಪಾಸ್ವರ್ಡ್ ಇದ್ದ ಹಾಗೆ. ಕಡೆಗೆ ಆ ರೀತಿಯಾಗಿ ನ್ಯೂಸ್ ಸಿಕ್ತು. ಕಡೆಗೆ ದಾವಿದನು ಒಂದು ರೀತಿಯಿಂದ ಆ್ಯಕ್ಟಿಂಗ್ ಥರ ಇದೆ 25ನೇ ವಚನ, ಇದಕ್ಕೋಸ್ಕರವಾಗಿ ವ್ಯಸನ ಪಡಬೇಡ ಎಂಬುದಾಗಿ ಹೇಳಿಬಿಟ್ಟು ಒಂದು ಫಿಲಸಾಫಿಕಲ್ ಆಗಿ ಗಾದೆ ಮಾತಿನ ರೀತಿಯಲ್ಲಿ ಒಂದು ಮಾತು ಹೇಳ್ತಾನೆ. ಅದೇನಂತ ಹೇಳಿದರೆ, ಈ ಹೊತ್ತು ಒಬ್ಬನನ್ನು ಕತ್ತಿ ನುಂಗಿದರೆ ನಾಳೆ ಇನ್ನೊಬ್ಬನನ್ನು ನುಂಗುವುದು ಇದು ಸಹಜ ಎಂಬ ರೀತಿಯನ್ನು ಹೇಳಿಬಿಟ್ಟು ಮತ್ತಷ್ಟು ಶೂರತನದಿಂದ ಯುದ್ಧ ಮಾಡಿರಿ ಎಂಬುದಾಗಿ ಎನ್ಕರೇಜ್ ಮಾಡಿ, ಆ ಯೋವಾಬನಿಗೆ ಹೇಳಿ, ಈ ಥರ ಅರಸನ್ನು ಹೇಳಿದ್ದಾನೆ, ಇನ್ನೂ ಸ್ಟ್ರಾಂಗ್ ಆಗಿ ಯುದ್ಧ ಮಾಡಿರಿ ಅಂತ ಹೇಳಿಬಿಟ್ಟು ಎಂಬುದಾಗಿ ಧೈರ್ಯಪಡಿಸಿ ಅಂದನು. ಉರಿಯನ ಮರಣ ವಾರ್ತೆಯನ್ನು ಕೇಳಿದಾಗ ಅವನ ಹೆಂಡತಿ ಗಂಡನಿಗೋಸ್ಕರವಾಗಿ ಗೋಳಾಡ್ತಾಳೆ. ದುಃಖ ಕಾಲ ತೀರಿದ ನಂತರ ದಾವಿದನು ಆಕೆಯನ್ನು ತನ್ನ ಮನೆಗೆ ಕರೆತರಿಸಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಡ್ತಾನೆ. ಆಮೇಲೆ ದಾವಿದನ ಈ ಕೃತ್ಯವು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿತ್ತು. ಇವೆಲ್ಲ ಆದಾಗ ಈ ಕಾರ್ಯ ದೇವರ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿತ್ತು ಎಂಬಂಥ ಮಾತಿನೊಂದಿಗೆ 11ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಹೌದು, ಒಳ್ಳೆ ಭಕ್ತರು ಕೂಡ ಇಂಥ ಒಂದು ಮೋಹಕ್ಕೆ ಸಿಲುಕಿ ಬೀಳುವಂಥ ಸಾಧ್ಯತೆ ಇತ್ತು. ಹೌದು, ದೇವರ ಮನಸ್ಸಿಗೆ ಒಪ್ಪೋ ಮನುಷ್ಯನು ಆದರೂ ಕೂಡ ಮನುಷ್ಯನಲ್ವ, ಆದ ಕಾರಣ ಅವನು ಬಿದ್ದು ಹೋದನು ಎಂಬುದನ್ನು ನಾವು ನೋಡ್ತೇವೆ. ಮುಂದೆ ಏನಾಯಿತು ಭಾಳ ಇಂಟ್ರೆಸ್ಟಿಂಗು. ದೇವರು ನಾತಾನನ್ನು ಕಳಿಸ್ತಾನೆ, ಪ್ರವಾದಿಯನ್ನು ಏನಾಯ್ತು ಅಂತ ಹೇಳ್ಬಿಟ್ಟು ನಾವು ಅನಂತರ ನೋಡಲಿಕ್ಕಿದ್ದೇವೆ. 2ನೇ ಸಮುವೇಲ 11ನೇ ಅಧ್ಯಾಯ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 11. And it came to pass after the year was expired, at the time when kings go forth to battle, that David sent Joab and his servants with him, and all Israel, and they destroyed the children of Ammon, and besieged Rabbah. But David tarried still at Jerusalem. And it came to pass in an evening tide that David arose from off his bed, and walked up on the roof of the king's house, and from the roof he saw a woman washing herself, and the woman was very beautiful to look upon. And David sent and inquired after the woman, and one said, Is not this Bathsheba, the daughter of Eliam, the wife of Uriah the Hittite? And David sent messengers, and took her. And she came in unto him, and he lay with her, for she was purified from her uncleanness, and she returned unto her house. And the woman conceived, and sent and told David, and said, I am with child. And David sent to Joab, saying, Send me Uriah the Hittite. And Joab sent Uriah to David. And when Uriah was come unto him, David demanded of him how Joab did, and how the people did, and how the war prospered. And David said to Uriah, Go down to thy house, and wash thy feet. And Uriah departed out of the king's house, and there followed him a mess of meat from the king. But Uriah slept at the door of the king's house with all the servants of his lord, and went not down to his house. And when they had told David, saying, Uriah went not down unto his house, David said unto Uriah, Camest thou not from thy journey? Why then didst thou not go down unto thine house? And Uriah said unto David, The ark, and Israel, and Judah abide in tents, and my lord Joab, and the servants of my lord are encamped in the open fields. Shall I then go into mine house to eat and to drink, and to lie with my wife? As thou livest, and as thy soul liveth, I will not do this thing.
And David said to Uriah, Tarry here today also, and tomorrow I will let thee depart. So Uriah abode in Jerusalem that day and the morrow. And when David had called him, he did eat and drink before him, and he made him drunk. And at even he went out to lie on his bed with the servants of his Lord, but went not down to his house. And it came to pass in the morning that David wrote a letter to Joab, and sent it by the hand of Uriah. And he wrote in the letter, saying, Set ye Uriah in the forefront of the hottest battle, and retire ye from him, that he may be smitten and die. And it came to pass, when Joab observed the city, that he assigned Uriah unto a place where he knew that valiant men were. And the men of the city went out and fought with Joab, and there fell some of the people of the servants of David, and Uriah the Hittite died also. Then Joab sent and told David all the things concerning the war, and charged the messenger, saying, When thou hast made an end of telling the matters of the war unto the king, and if so be that the king's wrath arise, and he say unto thee, Wherefore approached ye so nigh unto the city when ye did fight? Knew ye not that they would shoot from the wall? Who smote Abimelech, the son of Jerubbesheth? Did not a woman cast a piece of a millstone upon him from the wall, that he died in Thebez? Why went ye nigh the wall? Then say thou, Thy servant Uriah the Hittite is dead also. So the messenger went and came and shewed David all that Joab had sent him for. And the messenger said unto David, Surely the men prevailed against us, and came out unto us into the field, and we were upon them even unto the entering of the gate. And the shooters shot from off the wall upon thy servants, and some of the king's servants be dead, and thy servant Uriah the Hittite is dead also. Then David said unto the messenger, Thus shalt thou say unto Joab, Let not this thing displease thee, for the sword devoureth one as well as another. Make thy battle more strong against the city, and overthrow it, and encourage thou him. And when the wife of Uriah heard that Uriah her husband was dead, she mourned for her husband. And when the morning was past, David sent and fetched her to his house, and she became his wife, and bare him a son. But the thing that David had done displeased the Lord.